ವಾ ಮಗ, ಹೊಸ ಡ್ರೆಸ್ಸು, ಹೊಸ ಶೂ. ಏನೋ ಮಗ, ಮದ್ವೆಗೆ ಹೆಣ್ಣು ನೋಡೋಕೆ ಹೋಗ್ತಿದ್ಯಾ ಹೇಗೆ? ಮಗ, ಇವನಿವತ್ತು ಪಕ್ಕ ಯಾವುದೋ ಹುಡುಗಿ ಜೊತೆ ಸುತ್ತಾಡ್ಲಿಕ್ಕೆ ಹೋಗ್ತಾನೆ ಸಂಜೆ. ಅದಕ್ಕೆ ಈ ರೇಂಜಿಗೆ ರೆಡಿ ಹಾಕೋ ಬಂದಿದ್ದಾನೆ. ಮುಚ್ಕೊಳ್ರ ನನ್ನ ಮಕ್ಕಳ. ಅವ್ನ್ ಸಂಜೆ ಹೋಗೋದಿದ್ರೆ ಈಗ ಯಾಕೆ ರೆಡಿಯಾಗಿ ಬರ್ತಿದ್ದ? ಏನೋ ದೊಡ್ಡಪ್ಪನ ಮಕ್ಕಳದೋ ಅಥವಾ ಚಿಕ್ಕಪ್ಪನ ಮಕ್ಕಳದೋ ಮದುವೆ ಇರೋಕ್ ಸಾಕು, ಅದಕ್ಕೆ ಡೈರೆಕ್ಟ್ ಸ್ಕೂಲಿಂದ ಹೋಗ್ತಾನೇನೋ. ಥೂ ನನ್ನ ಮಕ್ಕಳ, ಮುಚ್ಚ್ರೋ. ನಾನೆಲ್ಲೂ ಹೋಗ್ತಿಲ್ಲ, ನಾನು ಸ್ಕೂಲಿಗೆ ಬರ್ತಿದ್ದೀನಿ. ಅದೇನು ಅಂದ್ರೆ, ಇವತ್ತು ಅಣ್ಣನ ಹ್ಯಾಪಿ ಬರ್ಡೇ. ಸರಿಯಾಗಿ 14 ವರ್ಷದ ಹಿಂದೆ ವಿಧಿಯ ಕೈವಾಡ. ಆ ದಿನ 2 ಘಟನೆ ನಡೀತು. ಆ ಜಾಗನೂ ಹುಟ್ಟಿತು, ಈ ಅಣ್ಣ ಬಾಂಡು ಹುಟ್ಟದ. ಗೊತ್ತಾಯ್ತಾ ನನ್ನ ಮಕ್ಕಳ? ವಿಶ್ ಮಾಡ್ರೋ ಹ್ಯಾಪಿ ಬರ್ಡೇ ಅಂತ. ಹ್ಯಾಪಿ ಬರ್ಡೇ ಮಗ, ಪಾರ್ಟಿ ಆಮೇಲೆ, ಸರಿನಾ? ಹುಟ್ಟು ಹಬ್ಬದ ಶುಭಾಶಯಗಳು ಅಂತಮ್ಮ. ಬ್ರೋ, ಹ್ಯಾಪಿ ಮ್ಯಾನಿ ರಿಟರ್ನ್ಸ್. ಮನಿ ಮ್ಯಾನಿ ಮ್ಯಾನಿ, ನಮ್ಮ ಮನಿ, ನಿಮ್ಮ ಮನಿ, ಪಕ್ಕದ ಮನಿ. ಹ್ಯಾಪಿ ರಿಟರ್ನ್ಸ್ ಮ್ಯಾರೇಜ್ ಲೈಫ್ ಬ್ರೋ. ಸಾರಿ ಹ್ಯಾಪಿ ಬರ್ಡೇ ಯುವರ್ಸ್ ಬ್ರೋ. ಮೈ ಪಾರ್ಟಿ, ಯುವರ್ ಪಾರ್ಟಿ, ಯುವರ್ ಬರ್ಡೇ. ವಿಶ್ ಯು ಹ್ಯಾಪಿ ಬರ್ಡೇ ಬ್ರೋ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ. ಥ್ಯಾಂಕ್ಸ್ ಮಚಾಸ್, ಥ್ಯಾಂಕ್ ಯು ವೆರಿ ಮಚ್. ಅಣ್ತಮ್ಮ, ನೀನ್ ಇವತ್ತು ಮುಂದ್ಗಡೆನೆ ಕೂತ್ಕೊಳ್ತೀಯ. ಎಲ್ಲರ ಅಟೆನ್ಷನ್ ನಿನ್ ಮೇಲೆ. ಬಾ ನೀನು ಕೂತ್ಕೋ, ನಾವಿದ್ದೀವಿ ನಿನ್ ಹಿಂದೆ. ಡೋಂಟ್ ವರಿ. ಇವತ್ತು ನೋಡು ನಿನ್ ಸೆಲೆಬ್ರೇಷನ್ ಹೆಂಗ್ ಮಾಡ್ತೀವಂದ್ರೆ, ಇಡೀ ಸ್ಕೂಲಲ್ಲಿ ಯಾರ್ದು ಸೆಲೆಬ್ರೇಷನ್ ಈ ರೇಂಜಿಗೆ ಮಾಡಿರ್ಬಾರ್ದು. ಪಾರ್ಟಿದೊಂದು ವ್ಯವಸ್ಥೆ ಮಾಡ್ಬಿಡು ಮಗ, ಮತ್ತೇನ್ ಟೆನ್ಷನ್ ಇಲ್ಲ, ನಾವು ನೋಡ್ಕೋತೀವಿ. ಈ ತರ ನೈಸ್ ಮಾಡಕ್ಕೆ ಏನ್ ಕಮ್ಮಿ ಇಲ್ಲ. ನನ್ನ ಮಕ್ಕಳ, ಒಬ್ರಾದ್ರೂ ಗಿಫ್ಟ್ ತಂದಿದ್ದೀರಾ? ನೋಡಣ್ತಮ್ಮ, ಗಿಫ್ಟು ಇವತ್ತು ಕೊಡ್ತೀವಿ, ನಾಳೆ ಅದು ಹಾಳಾಗೋಗುತ್ತೆ, ಇಲ್ಲಾಂದ್ರೆ ಅದು ವೇಸ್ಟ್ ಆಗೋಗುತ್ತೆ. ನಿನಗ್ ಯಾಕೋ ಬೇಕು ಗಿಫ್ಟು? ನಿನ್ ಮುಂದೆ ಇಲ್ವಾ ನಾವು? ಜೀವ ಕೊಡೋ ಸ್ನೇಹಿತರಿಲ್ವಾ? ನಾವೇ ಗಿಫ್ಟ್ ಮಗ, ಡೋಂಟ್ ವರಿ. ವಾ ನನ್ ಮಕ್ಕಳ, ಈ ತರ ಎಮೋಷನಲ್ ಮಾಡೋಕೇನ್ ಕಮ್ಮಿ ಇಲ್ಲ. ಸರಿ ಬಿಡ್ರಿ, ತೊಂದ್ರೆ ಇಲ್ಲ. ಗುಡ್ ಮಾರ್ನಿಂಗ್. ಕೂತ್ಕೊಳ್ಳಿ ಎಲ್ರು. ಪುಟ್ಟ, ಏನಪ್ಪ ನೀನು ಕಲರ್ ಡ್ರೆಸ್ ಯಾಕೋ ಹಾಕೋ ಬಂದಿದ್ಯಾ? ಅಷ್ಟು ಗೊತ್ತಾಗಲ್ವ ನಿಂಗೆ ಯೂನಿಫಾರ್ಮ್ ಅಲ್ಲಿ ಬರ್ಬೇಕು ಅಂತ? ನೋಡು, ಎಲ್ರನ್ನು ನೋಡು, ಎಲ್ರು ಯೂನಿಫಾರ್ಮ್ ಅಲ್ಲಿ ಬಂದಿಲ್ವಾ? ನಿನ್ಗೆ ಯಾಕೋ ದಾಡಿ? ಸರ್ ಸಮಾಧಾನ ಸರ್, ಸ್ವಲ್ಪ ಸಮಾಧಾನ. ನಮ್ಮ ಅಣ್ಣನ್ ಬರ್ಡೇ ಸರ್ ಇವತ್ತು. ನೀವೇನ್ ಸರ್ ಅವನಿಗೆ ಬೈತಿದ್ದೀರಾ ಬೆಳಿಗ್ಗೆನೆ? ಅವಂದು ಹುಟ್ಟಿದಬ್ಬ ಸರ್, ಹುಟ್ಟಿದಬ್ಬ. ಹೌದೇನಪ್ಪ, ಮೊದ್ಲೇ ಹೇಳೋದಲ್ವಾ ನೀನು? ಹೇಳೋಕ್ ಬಿಟ್ರೆ ತಾನೆ ಬಂದಂಗಿಂದ ಬಡ ಮಾಡ್ತಿದ್ದೀರಾ. ಮತ್ತೆ 100 ಕಾಲ ಸುಖವಾಗಿರಪ್ಪ. ಚೆನ್ನಾಗಿ ಓದು, ಚೆನ್ನಾಗಿ ಬರಿ, ಗೊತ್ತಾಯ್ತಾ? ಎಕ್ಸಾಮ್ ಅಲ್ಲೆಲ್ಲ ಒಳ್ಳೆ ಅಂಕ ತಗೊಳ್ಬೇಕು. ಈ ವರ್ಷ ಚೆನ್ನಾಗಿ ಮಾಡ್ಬೇಕು. ಇವತ್ತು ನಿನ್ ಬರ್ಡೇ ಅಲ್ವಾ? ಸರಿ ಕೂತ್ಕೋ. ಮಚಾ, ಇವತ್ತಂತೂ ಮಸ್ತಾಗಿ ಚಾಕ್ಲೇಟ್ ತಿನ್ನೋಕ್ ಸಿಗುತ್ತೆ. ನಮ್ ದೋಸ್ತನ್ ಬರ್ಡೇ ಕಣೋ, ಎಷ್ಟ್ ಬೇಕೋ ಅಷ್ಟು ಚಾಕ್ಲೇಟ್ ತಿಂದ್ರಾಯ್ತು. ಲೇ ಅಪ್ಪಿ, ಎಲ್ಲೋ ನೀನು ಇನ್ನು ಚಾಕ್ಲೇಟ್ ಎಲ್ಲ ಇದೆಯಾ? ನಾವೇನ್ 4ನೇ ಕ್ಲಾಸಲ್ಲಿ ಇದೀವಾ? ಏನಿಲ್ಲ ಅಂದ್ರೂ ಪಪ್ಸ್ ಅಂತೂ ಹೇಳ್ತಾನೆ, ಅದ್ರ ಜೊತೆ ಕೋಲ್ಡ್ ಅಂತೂ ಹೇಳಲೇಬೇಕು ನೋಡು. ಹೋಗ ಚೈಲ್ಡ್ ನನ್ ಮಕ್ಕಳ, ಇದೆಲ್ಲ ಚಿಕ್ಕವರಿದ್ದಾಗ ಸೂಟ್ ಆಗ್ತಿತ್ತು. ಈಗ ನಾವು ದೊಡ್ಡವರಾಗಿದ್ದೀವಿ ಕಣ್ರ, ಸ್ವಲ್ಪ ನಮ್ ಲೆವೆಲ್ಗೆ ತಕ್ಕಂಗ್ ಮಾತಾಡ್ರ. ನೀವು ಇದ್ದೀರಾ ಒಳ್ಳೆ ಚೈಲ್ಡ್ ಚಪಾತಿಗಳು. ಹೌದಾ ಮಚ, ಮತ್ತೆಂತ ಬಿಯರ್ ಪಾರ್ಟಿ ಕೊಡ್ತೀಯಾ? ಶಾಂತಂ ಪಾಪಂ. ಏನ್ರೋ ನೀವು ಈ ವಯಸ್ಸಲ್ಲಿ ಎಣ್ಣೆ ಮಾತಾಡ್ತೀರಾ? ನಾವು ಇನ್ನು ಸ್ಕೂಲಲ್ಲಿ ಇದ್ದೀವಿ ಕಣ್ರೋ. ಒಳ್ಳೆ ಬಿಲ್ಡಪ್ ಕೊಡ್ತಾರೆ. ದೇವ್ರೆ ಪ್ರಭು ಕ್ಷಮಿಸ್ಬಿಡಪ್ಪ ಈ ನಾಲಾಯಕರನ್ನ. ಮುಚ್ಚಪ್ಪ ಸಾಕು, ನೀನಿನ್ನು ಹಾಲ್ ಬಾಟ್ಲಲ್ಲಿ ಹಾಲು ಕುಡಿ ಬಂದ್ಬಿಟ್ಟ. ನೋಡಿ ಬಾಯ್ಸ್, ಏನಂದ್ರೆ ನಾನು 1 ವರ್ಷ ಕೂಡಿ ಇವತ್ತು ಪಾರ್ಟಿ ಕೊಡ್ಬೇಕಂತ ಫುಲ್ ಸೇವಿಂಗ್ಸ್ ಮಾಡಿಟ್ಟಿದ್ದೀನಿ. ಡೋಂಟ್ ವರಿ ಬೇಬಿ ಚಿನ್ನಮ್ಮ, ನಾನು ಇದೀನಲ್ಲ. ಎಲ್ರಿಗೂ ಬಿರಿಯಾನಿ ಪಾರ್ಟಿ ಅಂತೂ ಫಿಕ್ಸ್. ಸೈಡಲ್ಲಿ ಮತ್ತೆ ಸ್ಟಾರ್ಟರ್ಸು, ಅದಾದ್ಮೇಲೆ ಐಸ್ ಕ್ರೀಮು ಕೊಡಿಸ್ತೀನಿ. ನಾನ್ ಇದೀನಲ್ಲ, ಇವತ್ತು ಫುಲ್ ಮಜಾ ಮಾಡೋಣ. ವಾ ಮಗ, ಇದು ನಮ್ ದೋಸ್ತ ಅಂದ್ರೆ. ನೋಡು ಮಗ, ನಾವು ಹೆಂಗ್ ಸೆಲೆಬ್ರೇಷನ್ ಮಾಡ್ತೀವಂತ. ಒಂದ್ಸಲ ಕ್ಲಾಸ್ ಬಿಡ್ಲಿ, ಬೆಲ್ ಹೊಡಿತಾರಲ್ಲ, ಟನ್ 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 ಅಂತ ಬೆಲ್ ಹೊಡಿಲಿ ಒಂದ್ಸಲ. ಆಮೇಲೆ ನೋಡು ನಿನ್ ಬರ್ಡೇ ಸೆಲೆಬ್ರೇಷನ್ ಹೆಂಗ್ ಮಾಡ್ತೀವಂತ. ಸರ್, ನಮ್ ದೋಸ್ತನ ಕ್ಲಾಸ್ ಮುಂದೆ ಕರೆದು ವಿಶ್ ಮಾಡಿ ಸರ್, ಎಲ್ಲರ ಹತ್ರನು ವಿಶ್ ಮಾಡ್ಸೋಣ. ಅಯ್ಯೋ ಡಬ್ಬ ನನ್ನ ಮಗನ, ಯಾಕೋ ಹೇಳ್ದೆ ಅದು? ಬೇಡ ಕಣೋ.
ಯಾಕೆ ಮಚ ಏನಾಯ್ತೋ? ಅದಕ್ಕೇನಾಯ್ತೋ ನಿಂಗೆ? ಲೇ ಕೋತಿ ನನ್ನ ಮಗನೇ, ಏನೋ ನಾವಿನ್ನು ಚಿಕ್ಕ ಮಕ್ಕಳೇನೋ. ನನ್ನ ಮಗನ ನಮ್ಮ ಮುಂದೆ ಕರ್ಸ್ಕೊಂಡು ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಅಂತ ಇಡೀ ಕ್ಲಾಸ್ ಅವ್ರ ಹತ್ರ ಹೇಳಿಸ್ತಾನೆ. ಕ್ರಿಂಜ್ ಚಪ್ರಿ ತನ್ನ ಮಗ ಅದು. ಅದೆಲ್ಲ ಆಗೋಯ್ತು. ಅದೆಲ್ಲ ನಾವು 4ನೇ ಕ್ಲಾಸಲ್ಲಿ 3ನೇ ಕ್ಲಾಸಲ್ಲಿ ಇದ್ದಾಗ. ಈಗೆಲ್ಲ ಮಾಡೋಕೆ ಅದೆಲ್ಲ ಒಂಥರ ಅನ್ಸಲ್ಲವೇನ? ಏನ್ ಮಾರ ನೀನು ಅವನಿಗೆ ನೆನಪು ಮಾಡ್ಕೊಂಡು. ಡೋಂಟ್ ವರಿ ಮಚ, ನಾನು ಹೇಳ್ತೀನಿ, ನಾನು ಇದ್ದೀನಲ್ಲ. ಸರ್ ಕರ್ಸೋದೇನು ಬೇಡ ಸರ್, ನಾವು ಕ್ಲಾಸ್ ಮುಗಿದ್ಮೇಲೆ ಸ್ಪೆಷಲ್ ಸೆಲೆಬ್ರೇಷನ್ ಮಾಡ್ತೀವಿ. ಇಲ್ಲಿ ಮತ್ತೆ ನೀವು ಸೆಲೆಬ್ರೇಷನ್ ಮಾಡೋದು ಬೇಡ ಸರ್. ಈಗ ನೀವು ಕ್ಲಾಸ್ ಮಾಡಿ. ಏಯ್, ಏನು ಅವಾಜ್ ಆಗ್ತಿದ್ಯಾ? ತೆಗೆದಾಡಿ ಬಿಟ್ಟ ಅಂದ್ರೆ ಏನಿಲ್ಲ, ಕರೆದು ಮಾಡಿಸು ಅಂದಿದ್ ನೀನೇ ಅಲ್ವಾ? ಈಗ ನನಗೆ ಆರ್ಡರ್ ಮಾಡ್ತಾನೆ. ನೀನು ಬರ್ಡೇ ಬಾಯ್ ಬಾರಪ್ಪ, ವಿಶ್ ಮಾಡೋದೆ ಎಲ್ರಿಗೂ ಮಾಡ್ತೀವಿ ನಾವು. ನಿನ್ಗೂ ಏನ್ ಸ್ಪೆಷಲ್ ಟ್ರೀಟ್ಮೆಂಟ್ ಇಲ್ಲ, ನಿನ್ಗೂ ವಿಶ್ ಮಾಡೋದೆ. ಮುಂದ್ಗಡೆ ಬಂದು ನಿಂತ್ಕೋ. ಸರ್ ನಿಮ್ಮ ಪ್ರೀತಿಗೆ ನಾನು ಸದಾ ಚಿರಋಣಿ. ಆದರೆ ಈ ತರ ಮಾತ್ರ ಮಾಡಬೇಡಿ ಸರ್, ಇದೆಲ್ಲ ನಮ್ಗೆ ಇಷ್ಟನೇ ಆಗಲ್ಲ. ಅದೆಲ್ಲ ಆ ಕಾಲದಲ್ಲಿ ಚೆನ್ನಾಗಿ ಅನಿಸ್ತಿತ್ತು, ಈಗ ಸರ್ ಬೇಡ ಸರ್. ಅಷ್ಟಕ್ಕೂ ಸರ್ ನಿಮ್ಗೇನಾದ್ರೂ ನನಗೋಸ್ಕರ ಮಾಡಲೇಬೇಕು ಅಂತಿದ್ರೆ ಎಕ್ಸಾಮ್ ಇದೆಯಲ್ಲ ಸರ್, ಬೋರ್ಡ್ ಎಕ್ಸಾಮ್ ಅಲ್ಲಿ ಪಾಸ್ ಮಾಡಿಬಿಡಿ ಸರ್. ಲೇ ಕೋತಿ ನನ್ ಮಗನೇ, ಬೋರ್ಡ್ ಎಕ್ಸಾಮ್ ಅಲ್ಲಿ ನಾವ ಕರೆಕ್ಷನ್ ಮಾಡೋದು? ಬೋರ್ಡ್ ಅವರಲ್ವಾ ಕರೆಕ್ಷನ್ ಮಾಡೋದು? ನಾನು ಹೇಗೆ ಪಾಸ್ ಮಾಡ್ಲಿಕ್ಕಾಗುತ್ತೆ? ಸರ್ ನೋಡಿ ಸರ್, ಬರ್ಡೇ ಗಿಫ್ಟ್ ಅಂತ ಮಾಡಿಬಿಡಿ ಸರ್. ನಿಮ್ಮ ಫ್ರೆಂಡ್ಸು ಅವರು ಇವರೆಲ್ಲ ಇರ್ತಿರಲ್ಲ ಸರ್, ಒಂದು ಕಾಲ್ ಮಾಡಿ ಕೇಳಿಬಿಡಿ ಸರ್, ಬೋರ್ಡ್ ಎಕ್ಸಾಮಲ್ಲಿ ಪಾಸ್ ಮಾಡ್ಲಿಕ್ಕೆ ಆಗುತ್ತಾ ಅಂತ. ನೋಡಿ ಸರ್, ನಿಮ್ಮ ಕನೆಕ್ಷನ್ ಎಲ್ಲ ಇದ್ರೆ. ನೀನಿದ್ದೀಯಲ್ಲ, ನಿನ್ಗೆ ಬರ್ಡೇ ಅಂತ ಇವತ್ತು ಬಿಡ್ತಿದ್ದೀನಿ, ಗೊತ್ತಾಯ್ತಾ? ಸರಿಯಾಗಿ ಲಿಮಿಟಲ್ಲಿ ಮಾತಾಡೋ. ಪಾಸ್ ಮಾಡ್ಬೇಕಂತೆ ಪಾಸ್ ಮಾಡೋದು. ಓದ್ಕೋ ಬರ್ಲಿಕ್ಕಾಗಲ್ವಾ ನಿನ್ಗೆ? ಓದ್ಕೋ ಬಂದು ಸರಿಯಾಗಿ ಎಕ್ಸಾಮ್ ಬರೀ, ಕಾಪಿ ಮಾಡ್ದೆ ಪಾಸ್ ಆಗ್ತೀಯ ನೀನಾಗೆ ನೀನು. ಎಷ್ಟು ಚಿಕ್ಕ ವಿಷಯ ಆಗಿಲ್ಲ. ಸರಿ ಬಿಡಿ ಸರ್, ಹಾಗಾದ್ರೆ ಒಂದು ಕೆಲಸ ಮಾಡಿ, ನಮಗೆ ಆಟಕ್ಕೆ ಕರ್ಕೊಂಡು ಹೋಗ್ಬಿಡಿ ಸರ್. ನಿಮ್ಮ ಪೀರಿಯಡಲ್ಲಿ PT ಪೀರಿಯಡ್ ಮಾಡಿಬಿಡಿ. ನಾವು ಒಂದು ಪೀರಿಯಡ್ ಆಟ ಆಡ್ಬಿಡ್ತೀವಿ ಸರ್. ನನಗೆ ಗಿಫ್ಟ್ ಅಂತ ತಿಳ್ಕೊಬಿಡ್ತೀನಿ. ನನಗೆ ಮಾಡೋಕೇನು ಕೆಲಸ ಇಲ್ಲ ಅಲ್ವಾ? ನನ್ನ ಸಿಲೆಬಸ್ಸೇ ಹಾಗೆ ಪೆಂಡಿಂಗ್ ಉಳಿದಿದೆ. ನಿನಗೆ PT ಪೀರಿಯಡಿಗೆ ಕರ್ಕೊಂಡು ಹೋಗ್ಬೇಕಾ? ಏನು ಇಲ್ಲ, ಕ್ಲಾಸ್ ತಗೊಳ್ತೀನಿ, ಕೂತ್ಕೊಳ್ಳಿ ಸುಮ್ಮನೆ. ಡಿಂಗ್ ಮಗ, ಕ್ಲಾಸ್ ಮುಗೀತು, ಬಾರ ಪಾರ್ಟಿ ಮಾಡೋಣ. ಹೋಟೆಲ್ಗೆ ಹೋಗಿ ಏನೇನೆಲ್ಲ ಹೇಳಿದ ನೋಡು ಅದೆಲ್ಲ ಮಾಡೋಣ. ಅದಕ್ಕೂ ಮುಂಚೆ ಕೇಕ್ ಕಟ್ಟಿಂಗ್ ಅದು ಇದು ಎಲ್ಲ ಮಾಡಿ ಸೆಲೆಬ್ರೇಷನ್ ಮಾಡ್ಕೊಂಡು ಹೋಟೆಲ್ಗೆ ಹೋಗೋಣ. ಏನಂತೀಯ? ಯಾ ಬ್ರೋ, ಮಾಡೋದೆ, ಡೋಂಟ್ ವರಿ. ನೋಡಪ್ಪ, ನಿನಗೆ ಎಷ್ಟು ದಿನ ಆಯ್ತು ಹೇಳೋಕ್ತಾಗಿ, ಇನ್ನೂ ನೀನು ಫೀಸ್ ತಂದು ಕೊಟ್ಟಿಲ್ಲ, ಗೊತ್ತಾಯ್ತಾ? ಇವತ್ತು ಲಾಸ್ಟ್ ಡೇ ಇತ್ತು. ಇವತ್ತೊಳಗಡೆ ನೀನು ಫೀಸ್ ತುಂಬಿಲ್ಲ ಅಂದ್ರೆ ನಿನ್ಗೆ ಎಕ್ಸಾಮ್ ಅಲ್ಲಿ ಸೀಟ್ ಕೊಡಲ್ಲ, ಗೊತ್ತಾಯ್ತಾ? ಹಾಲ್ ಟಿಕೆಟ್ ನಿನ್ಗೆ ಬರಲ್ಲ. ಸರ್ ಅದು ಏನಂದ್ರೆ ಅಪ್ಪನಿಗೆ ಹುಷಾರಿಲ್ಲ ಸರ್, ಅದಕ್ಕೆ ದುಡ್ಡಿದ್ ಸ್ವಲ್ಪ ವ್ಯವಸ್ಥೆ ಆಗಿಲ್ಲ ಸರ್. ಈ ಸಲ ಕೊಟ್ಬಿಡಿ ಸರ್, ನಾನು 1-2 ತಿಂಗಳು ಬಿಟ್ಟು ಹೇಗಾದ್ರೂ ಮಾಡಿ ಅರೇಂಜ್ ಮಾಡೋಕೆ ಹೇಳ್ತೀನಿ ಸರ್. ಇಲ್ಲಪ್ಪ, ಹಾಗೆಲ್ಲ ಆಗಲ್ಲ. ನಮ್ಗೆ ಮೇಲಿಂದ ಆರ್ಡರ್ ಬಂದಿದೆ, ನಾವು ಸ್ಟ್ರಿಕ್ಟ್ ಆಗಿ ಎಲ್ಲರ ಹತ್ರನು ಫೀಸ್ ಕಲೆಕ್ಟ್ ಮಾಡಲೇಬೇಕು. ನಿನ್ಗೋಸ್ಕರ ಇಷ್ಟು ದಿನ ಟೈಮ್ ಕೊಟ್ಟಿದ್ರು, ಈಗ ಆಗಿಲ್ಲ ಅಂದ್ರೆ ಹಾಲ್ ಟಿಕೆಟ್ ಕೊಡೋಕ್ಕಾಗಲ್ಲ ಅಷ್ಟೇ. ಮತ್ತೇನು ಕೇಳ್ಕೊಳಕ್ ಹೋಗ್ಬೇಡಪ್ಪ, ನನ್ನ ಕೈಯಲ್ಲಿ ಏನೂ ಇಲ್ಲ, ಗೊತ್ತಾಯ್ತಾ? ಫೀಸ್ ತುಂಬಿದ್ರೆ ಹಾಲ್ ಟಿಕೆಟ್ ಕೊಡ್ತೀವಿ, ಇಲ್ಲ ಅಂದ್ರೆ ಇಲ್ಲ ಅಷ್ಟೇ. ಏನೋ ಮಗ ನೀನ್ ನೋಡ್ತಿದ್ಯಾ? ನಾವು ಹೋಗೋಣ ಬಾರೋ. ಇಲ್ಲ ಮಗ, ಹೋಗೋಕ್ ಮನ್ಸಾಗ್ತಿಲ್ಲ. ನೋಡೋ ಮಗ, ನಮ್ದೇ ಫ್ರೆಂಡ್ ಅಲ್ವಾ, ನಾವು ಕೈ ಬಿಟ್ರೆ ಹೇಗೆ? ಹೇಗೂ ನನ್ನ ಹತ್ರ ದುಡ್ಡು ಇದೆಯಲ್ಲ, ಅದನ್ನ ಅವನಿಗೆ ಕೊಟ್ಬಿಡೋಣ, ಫೀಸ್ ತುಂಬಿಡ್ಲಿ. ಅಷ್ಟಕ್ಕೂ ನಾವು ಪಾರ್ಟಿ ಯಾವಾಗ ಬೇಕಾದ್ರೆ ಮಾಡ್ಬೋದು. ಅಣ್ಣನಿಗೆ ಏನ ಇನ್ನು 14 ವರ್ಷ, ಮತ್ತು ನೆಕ್ಸ್ಟ್ ವರ್ಷನೂ ಬರ್ಡೇ ಬರುತ್ತೆ, ಅದಕ್ಕೂ ನೆಕ್ಸ್ಟ್ ವರ್ಷನೂ ಬರ್ಡೇ ಬರುತ್ತೆ. ಜಾಮಾಗಿ ಪಾರ್ಟಿ ಮಾಡಿದ್ರಾಯ್ತು. ಈಗ ಈ ದುಡ್ಡು ಕೊಟ್ಬಿಡ್ತೀನಿ ಮಗ, ಪಾರ್ಟಿ ಬೇಡ ಇವತ್ತು, ಓಕೆನಾ? ಮಗ, ನೀನ್ ಸರಿಯಾಗಿ ಹೇಳ್ತಿದ್ಯಾ. ಕಷ್ಟ ಕಾಲದಲ್ಲಿ ಫ್ರೆಂಡ್ಸ್ ಬರ್ದೆ ಮತ್ತಾರು ಬರ್ತಾರೋ? ನೀನ್ ಹೋಗಿ ಕೊಟ್ಕೋಬಾ. ಸರ್ ತಕೊಳ್ಳಿ ಸರ್, ನೀನ್ ಫೀಸ್ ತುಂಬಿಕೊಂಡು ಅವನಿಗೆ ಹಾಲ್ ಟಿಕೆಟ್ ಕೊಟ್ಬಿಡಿ. ಮಚ್ಚ ಬಾರ, ನೀನು ನೀ ಏನ್ ಟೆನ್ಷನ್ ತಗೊಳ್ತೀಯ, ನಾವಿಲ್ವಾ ಇನ್ನು? ಥ್ಯಾಂಕ್ಸ್ ಅಣ್ಣ. ಸರಿಯಾದ ಟೈಮಿಗೆ ತಂದು ಕೊಟ್ಟಿದ್ಯಾ ಫೀಸು. 500 ರೂಪಾಯಿ ಹೆಚ್ಚಿದೆ ನೋಡು ನೀನ್ ಕೊಟ್ಟಿದ್ರಲ್ಲಿ, ತಗೋ 500 ರೂಪಾಯಿ ತಗೊಂಡು ಹೋಗು. ಮಚ,
500 ರೂಪಾಯಿ ಉಳಿದಿದೆ ಕಣ್ರೋ, ಏನೋ ಮಾಡೋದು ಈಗ. ಮೊದ್ಲು ಅಂದ್ಕೊಂಡಿದ್ ಪಾರ್ಟಿ ಅಂತೂ ಮಾಡೋಕ್ಕಾಗಲ್ಲ. ಏನ್ ಮಾಡೋದು ಅಂತ ನೀವೇ ಹೇಳ್ಬಿಡಿ. ಅಂತಮ್ಮ, ನಾವು ಯಾವ್ದಕ್ ಬೇಕಾದ್ರೆ ಅಡ್ಜಸ್ಟ್ ಆಗ್ತೀವಿ. ಅಣ್ಣ, ನಾವು ಇದರಿಂದನೇ ಅಲ್ವಾ ಬೆಳ್ಕೊಬ್ ಬಂದಿದ್ದು. ಬಾರೋ ನಮ್ಮ ಹಳೆ ಸ್ಟೈಲಿಗೆ ಹೋಗ್ಬಿಡೋಣ. ನಮ್ಮ ರಾಜಣ್ಣನ ಟೀ ಶಾಪಲ್ಲಿ 4 ಕಟ್ಟಿಂಗ್ ಶಾ, 4 ಸಮೋಸ ಮತ್ತು ಎಲ್ರಿಗೂ ಡಬಲ್ ಜಿಲೇಬಿ. ಎಲ್ರಿಗೂ ಬರುತ್ತೆ ಮಗ, ಡೋಂಟ್ ವರಿ. ಮತ್ತು ಚೇಂಜ್ ಉಳಿಯುತ್ತೆ. ಬಾ ಅಲ್ಲೇ ಹೋಗಿ ಪಾರ್ಟಿ ಮಾಡೋಣ. 200 ರೂಪಾಯಿ ಕೇಕ್ ತಂದ್ರಾಯ್ತು. ಇಲ್ಲಿ ಕಾದು ತಿನ್ನೋ ಹಣ್ಣು ತುಂಬಾ ಸ್ವೀಟ್ ಮಗ, ನಿನ್ ಟೈಮ್ ಕೂಡ ಬರ್ತದೋ ಸಿತಾಡಿ ಮಗ. ನಮ್ಮ ನಿಮ್ಮೆಲ್ಲರ ಅತ್ತು ಮೆಚ್ಚಿನ ಯುವ ನಾಯಕ ಅಧ್ಯಕ್ಷರು ಯಾರವನು? ಸುಡುವ ಕಂಡವ ತುಳಿದು ಕಡಿವ ಕಟ್ಟಿಯ ಮೇಲ್ನಡೆದು ಕೈಯೊಳಗೆ ಭುಗಿಲೆಟ್ಟ ಭಯವನ್ನ ಬಳಿದು ಗಂಡದೆಯ ದಡ್ಡಾಗಿ ಮುನ್ನುಗ್ಗಿ ಬಂದ ಬೇಟೆಗಾರರ ಬೇಟೆಯಾಡೋ ರಣಬೇಟೆಗಾರ ಬಂದ. हैप्पी बर्थडे टू यू जी, केक शेक है तो फिर बुलाओ जी. ಯಾಕೆಂದರೆ ಬರ್ತಡೆ ನಿನ್ನ ಬರ್ತಡೆ ಎಂದೆಂದಿಗೂ ನಗುತ್ತಿರು ನೀ ನಗುತ್ತಿರು. ಫ್ರೆಂಡ್ಶಿಪ್ ರಿಲಿಜನ್, ಫ್ರೆಂಡ್ಶಿಪ್ ಎಮೋಷನ್, ಫ್ರೆಂಡ್ಶಿಪ್ ಸೊಲ್ಯೂಷನ್ ಅನ್ನುವಂತ ಗೆಳೆಯ ಬೈಕೆ ತಲೆ ನಾನೇ ಕಷ್ಟಕ್ಕೆ ಬರ್ತಾನೆ ಖುಷಿಗೂ ಗೆಳೆಯ. ಓಕೆ ಫ್ರೆಂಡ್ಸ್, ಈ ಫ್ರೆಂಡ್ಶಿಪ್ ಹೇಗಿತ್ತು ಅಂತ ಕೆಳಗಡೆ ಈಗಲೇ ಕಮೆಂಟ್ ಮಾಡಿದ್ರೆ ಓಕೆ. ಹಾಗೆ ನಿಮಗೆ ಮತ್ತೆ ಇದೇ ರೀತಿ ಸ್ಕೂಲ್ ಫ್ರೆಂಡ್ಶಿಪ್ ಮೇಲೆ ವಿಡಿಯೋ ಬೇಕಾ ಅಂತ ಕೆಳಗಡೆ ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಿದ್ರೆ ಮಾತ್ರ ನನಗೆ ಗೊತ್ತಾಗುತ್ತೆ. ತುಂಬ ಕಷ್ಟಪಟ್ಟು ವಿಡಿಯೋ ಮಾಡ್ತೀವಿ. ಸೊ ವಿಡಿಯೋನ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಗೈಸ್. ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಗೈಸ್. ಯಾವತ್ತೂ ಶೇರ್ ಮಾಡಿದ್ದೀರೋ ಇಲ್ವೋ ಗೊತ್ತಿಲ್ಲ, ಈ ಸಲ ಶೇರ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಶುಭ ದಿನ.